ಎಲ್ಲ ಗಾಡಿ ಒಂದ್ ನಿಮಿಷ ತೋರಿಸ್ತೀನಿ ರೀ. ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಅಂಡರ್ ರೇಟೆಡ್ ಗಾಡಿ ಅಂತಾನೆ ಹೇಳ್ಬೋದು. ಪವರ್ ಅಸಿಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಹಳೆ ಕಾಲದಲ್ಲಿ ಸ್ಕಾರ್ಪಿಯೋ, ಬೊಲೆರೋ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ. ಏನಾದ್ರೂ ಹೋಗ್ಬಿಟ್ಟು ಗಿಟ್ಟಿಗೆ ಹೊಡೆದ್ಬಿಟ್ರೆ ಮುಗಿತ್ ಕತೆ. ಪವರ್ ಕಟ್ ಆಗ್ತಿರೋದು ನಮ್ಗೆ ಫೀಲ್ ಆಗುತ್ತೆ. R15 ಇಂದಾನೆ ಎತ್ತಿರೋದು. 85 ಆದ್ಮೇಲೆ ನಿಮ್ಗೆ ಎಂತ ಡೌನ್ ಇಲ್ಲ ಹೋದ್ರೂ ಹೋಗಲ್ಲ. ಎರಡಕ್ಕೋಸ್ಕರ ಅಷ್ಟೇ ಬ್ಲೂಟೂತ್ ನೋಟಿಫಿಕೇಶನ್ ಕೊಟ್ಟಿರೋದು. 100 to 0 ತೋರಿಸಿರೋದು ನೋಡಿದೀರಾ ನೀವು? ಯಾರು ತೋರಿಸಿರಕ್ ಚಾನ್ಸೇ ಇಲ್ಲ. ಸೊ ಇವತ್ತು ನಾನು ತೋರಿಸ್ತೀನಿ ಬನ್ನಿ. ಬಟನ್ ಹೊತ್ಕೊಂಡು ಹೋಗ್ಬಿಟ್ರೆ ಯಾರಿಗಾನ ಹೋಗಿ ಇಟ್ಬಿಡ್ತೀವಿ. ಕಾರ್ನರ್ಸ್ ಅಲ್ಲೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಟೈಮ್ ನೋಡ್ಬೇಕು ನಾವು. ನೋಡಿ 80 ಅಂಡರ್ ರೇಟೆಡ್ ಫೀಚರ್ ಇದೆ. ಅದು ಬಂದ್ಬಿಟ್ಟು ಸ್ಟ್ಯಾಂಡ್ ಕಟ್ ಆಫ್ ಫೀಚರ್. ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಹೈಬ್ರಿಡ್ ಟೆಕ್ನಾಲಜಿ ಹಿಂಗ್ ವರ್ಕ್ ಆಗುತ್ತೆ ಅಂದ್ರೆ ಕೈ ಬಿಟ್ರು ಅದ್ರ ಪಾಡೆಗೆ ಅದು ಹೋಗ್ತಾ ಇರುತ್ತೆ. ಎನ್ಹಾನ್ಸ್ಡ್ ಪವರ್ ಅಸಿಸ್ಟ್ ಟೆಕ್ನಾಲಜಿ ಅಂತ. ಸೊ ಸರ್ವಿಸ್ ಇಂದ ಗಾಡಿ ತಗೊಬಂದ ಗಾಡಿ ಇನ್ನು ಈಚೆಗೆ ತೆಗ್ದಿಲ್ಲ, ಆಗ್ಲೇ ಮಾಡೋ ಸ್ಟಾರ್ಟ್ ಆಗೋಯ್ತು. ಸ್ಮಾರ್ಟ್ ಮೋಟರ್ ಜನರೇಟರ್ ಅಂತ ಒಂದಿದೆ. ಕಂಪ್ನಿ ಪ್ರಕಾರ ಇದ್ರ ಕರ್ವ್ ವೆಯ್ಟ್ ಬಂದ್ಬಿಟ್ಟು 99 kgs ಅಂತ. 4, 6, 8, 10, 12 ಕೊಡ್ಬೇಕಿತ್ತು. ರ್ಯಾಲಿ ಕಿಟ್ ಹಾಕಿರೋದ್ರಿಂದ ಅಡ್ವಾಂಟೇಜಸ್ ಏನು ಅಂದ್ರೆ ಸೊ ಚೆನ್ನಾಗಿ ಮಾಡ್ಬೋದಿತ್ತು. ಪೊಸಿಷನ್ ಪ್ಲೇಸ್ಮೆಂಟ್ ಸೊ ಅಷ್ಟಕ್ಕಷ್ಟೇ. ನೋಡಿ ಸ್ಟಾರ್ಟ್ಅಪ್ ಕಂಪ್ನಿ ಮೆಟೀರಿಯಲ್ ಮಾಡಿರೋ ತರ ಅನಿಸ್ತಿದೆ. ಆಗ್ಲೇ ರಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿದ್ದು, ಬಟ್ ಅವ್ರು ಕೊಟ್ಟಿಲ್ಲ. ಒಂದ್ ಮಿಸ್ಸಿಂಗ್ ಏನಲ್ಲೂ ಕೂಡ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಸಿಗಲ್ಲ. ಅಂಡರ್ಸ್ಟ್ಯಾಂಡ್ ಪ್ಲೇಸ್ಮೆಂಟ್ ರಾಂಗ್ ಆಗಿದೆ. 85 ಆಕ್ಟಿವ್ ಓಡಿಸಿದೀನಿ, ಆಕ್ಸಿಸ್ ಓಡಿಸಿದೀನಿ, ಎಂಟಾರ್ಕ್ ಓಡಿಸಿದೀನಿ, ಡಿಯೋ ಓಡಿಸಿದೀನಿ, ಒಂದ್ 2-3 ಎಲೆಕ್ಟ್ರಿಕ್ ಗಾಡಿನ ಓಡಿಸಿದೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಮ್ಮ ಹತ್ರ ಯಾವ ಗಾಡಿ ಇದೆ ಇದ್ರೆ ಸೊ ಇದೆಲ್ಲ ಗಾಡಿ ಒಂದ್ ನಿಮಿಷ ತೋರಿಸ್ತೀನಿ ರೀ. ಸೊ ಇವತ್ತು ನಮ್ಮ ಹತ್ರ ಇದೆ ದಿ ಆಲ್ ನ್ಯೂ ಯಮಹಾ ರೇಸ್ ZR 125. ಆಕ್ಚುಲಿ ಇದು ಬಂದ್ಬಿಟ್ಟು ರ್ಯಾಲಿ ಎಡಿಷನ್. ಇದು ಒನ್ ಆಫ್ ದ ಅಂಡರ್ ರೇಟೆಡ್ ಗಾಡಿ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ತುಂಬಾ ಜನ ಗೊತ್ತಿಲ್ಲ ಇದು ಈ ತರನು ಒಂದ್ ಗಾಡಿ ಇದೆ ಅನ್ಬಿಟ್ಟು. ಸೊ ಸ್ವಲ್ಪ ಜನ ಗೊತ್ತು ಯಮಹಾ ರೇ ಅನ್ನೋದು ಒಂದ್ ಗಾಡಿ ಇದೆ ಅನ್ಬಿಟ್ಟು. ಬಟ್ ತುಂಬಾ ಜನಕ್ಕೆ ಯಮಹಾ ರೇ ZR ರ್ಯಾಲಿ ಎಡಿಷನ್ ಒಂದ್ ಇದೆ ಅನ್ಬಿಟ್ಟು ತುಂಬಾ ಜನ ಗೊತ್ತಿಲ್ಲ. ಸೊ ಆಕ್ಚುಲಿ ಇದು ನೀವು ಏನೇನ್ ನೋಡ್ತಿದ್ದೀರಾ, ಇದು ಆಕ್ಸೆಸರೀಸು, ನಕಲ್ ಗಾರ್ಡ್ಸು, ಸೊ ಇದು ಕ್ರ್ಯಾಶ್ ಗಾರ್ಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಾರಿಗೆ ಕೊಡ್ತಾರೆ ಗೊತ್ತಾ, ಹಳೆ ಕಾಲದಲ್ಲಿ ಸ್ಕಾರ್ಪಿಯೋ, ಬೊಲೆರೋ ಅವಕ್ಕೆಲ್ಲ ಫ್ರಂಟ್ ಬಂಪರ್ ಇರ್ತಿತ್ತು ಗೊತ್ತಾ, ಸೇಮ್ ಆ ಥರನೇ ಇದೆ. ಇದೇನಾದ್ರೂ ಹೋಗ್ಬಿಟ್ಟು ಗಿಟ್ಟಿಗೆ ಹೊಡೆದ್ಬಿಟ್ರೆ ಮುಗಿತ್ ಕತೆ. ಸೊ ಇದು ರ್ಯಾಲಿ ಎಡಿಷನ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಸೊ ಇದು ಎಲ್ಲೋ ಈ ಕಲರ್ ಸ್ಕೀಮು. ಸೊ ನೆಕ್ಸ್ಟ್ ನಿಮಗೆ ವೀಲ್ಸ್ ಅಲ್ಲೂ ನಿಯಾನ್ ಯೆಲ್ಲೋ ಕಲರ್ ಬರುತ್ತೆ. ಸೊ ಆಕ್ಚುಲಿ ಇದ್ರಲ್ಲಿ ಬಂದ್ಬಿಟ್ಟು ಹ್ಯಾಲೋಜನ್ ಟೈಲ್ ಲೈಟು, ಹ್ಯಾಲೋಜನ್ ಇಂಡಿಕೇಟರು, ಡೈರೆಕ್ಟ್ ಇದು MT R15 ಇಂದಾನೆ ಎತ್ತಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಫುಲ್ಲಿ ಡಿಜಿಟಲ್ ಮೀಟರ್ ಇದೆ. ಸೊ ಇದರಲ್ಲಿ ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿ ಜಸ್ಟ್ ನಿಮಗೆ ಕಾಲ್ ನೋಟಿಫಿಕೇಷನು, ಮೆಸೇಜ್ ನೋಟಿಫಿಕೇಷನು ಇವೆರಡಕ್ಕೋಸ್ಕರ ಅಷ್ಟೇ ಬ್ಲೂಟೂತ್ ನೋಟಿಫಿಕೇಷನ್ ಕೊಟ್ಟಿರೋದು. ಕಾಲ್ ಮತ್ತು ಮೆಸೇಜ್ ಇದೆಯಲ್ಲ ಇವೆರಡು ಅಷ್ಟೇ ಪಾಪಪ್ ಆಗುತ್ತೆ. ಅದು ಬಿಟ್ಟರು ಬೇರೆ ಏನು ಕನೆಕ್ಷನ್ ಇಲ್ಲ ನಿಮಗೆ. ಟೈಮಿಂಗ್ಸು ಪಕ್ಕದಲ್ಲಿ ಹಂಗೆ ತೋರಿಸ್ಬಿಡುತ್ತೆ. ಬಟ್ ಇದರಲ್ಲಿ ಹಂಗಲ್ಲ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಟೈಮ್ ನೋಡ್ಬೇಕು ನಾವು. ನೋಡಬೇಕು ಅಂದರೆ ಆನ್ ದ ವೇ ಹೋಗ್ತಾ ಬಟನ್ ಹೊತ್ಕೊಂಡು ಹೋಗ್ಬಿಟ್ರೆ ಯಾರಿಗಾನ ಹೋಗಿ ಇಟ್ಬಿಡ್ತೀವಿ. ಸೊ ಇದು ಎಲ್ಲ ಪಕ್ಕದಲ್ಲಿ ಇಲ್ಲೆಲ್ಲಾದರೂ ತೋರಿಸಿದ್ರೆ ಆಗಿರೋದು, ಅವರು ಕೊಟ್ಟಿಲ್ಲ. ಅಷ್ಟು ಬಂದ್ಬಿಟ್ಟು ಇದರಲ್ಲಿ ಒನ್ ಆಫ್ ದ ಅಂಡರ್ ರೇಟೆಡ್ ಫೀಚರ್ ಇದೆ. ಅದು ಬಂದ್ಬಿಟ್ಟು ಹೈಬ್ರಿಡ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಪರ್ಟಿಕ್ಯುಲರ್ಲಿ ಈ ಗಾಡೀಲಿ. ಸೊ ಹೈಬ್ರಿಡ್ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೊ ಇವಾಗ ನೀವು ನಾರ್ಮಲ್ ರೋಡಲ್ಲಿ ಹೋಗ್ತಾ ಇರ್ತೀರಾ, ಫ್ಲ್ಯಾಟ್ ರೋಡಲ್ಲಿ. ಸೊ ಅಲ್ಲಿ ಒಂದು 60-65 ಹಂಗೆ ಹೋಗ್ತಾ ಇರುತ್ತೆ ಗಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ಲೋಪ್ ಬಂದುಬಿಟ್ರೆ ಸೊ ಅವಾಗ ಏನಾಗುತ್ತೆ, ಗಾಡಿ ನಿಮಗೆ ಒಂದು ಸ್ವಲ್ಪ ಪವರ್ ಡೌನ್ ಆಗುತ್ತೆ. ಸೊ ಅವಾಗ ಅಂಥ ಟೈಮಲ್ಲಿ ಏನು ಮಾಡುತ್ತೆ ನಿಮಗೆ, ಸೊ ಆ್ಯಕ್ಚುಲಿ ಇಲ್ಲಿ ASST ಅಂತ ಒಂದು ಫೀಚರ್ ಇದೆ ಇಲ್ಲಿ, ವೈಟ್ ಕಲರ್ ಲೈಟು. ಸೊ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಎನ್ಹಾನ್ಸ್ಡ್ ಪವರ್ ಅಸಿಸ್ಟ್ ಟೆಕ್ನಾಲಜಿ ಅಂತ. ಸೊ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗ ನಿಮಗೆ ಹೈಬ್ರಿಡ್ ಮೋಟರ್, ಸ್ಮಾರ್ಟ್ ಮೋಟರ್ ಜನರೇಟರ್ ಅಂತ ಒಂದಿದೆ. ಸೊ ಅದು ಬಂದ್ಬಿಟ್ಟು ಏನು ಮಾಡುತ್ತೆ ನಿಮಗೆ ಸ್ಲೋಪಲ್ಲೆಲ್ಲ ಒಂದು ಸ್ವಲ್ಪ ಬೂಸ್ಟ್ ಮಾಡುತ್ತೆ ಪವರು. ಅಂದರೆ ಯಾವುದೇ ಪಾಯಿಂಟಲ್ಲೂ ನಿಮಗೆ ಪವರ್ ಡೌನ್ ಆಗಬಾರ್ದು ಅಂದ್ಬಿಟ್ಟು. ಸೊ ಆ ಫೀಚರ್ ನಮ್ಗೆ ಇಷ್ಟ ಆಯಿತು. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆ್ಯಾವ್ರೇಜ್ ಕೂಡ ಜಾಸ್ತಿ ಆಗುತ್ತೆ. ಓನರ್ಗೆ ಇವಾಗ ಬಂದ್ಬಿಟ್ಟು ಕರೆಂಟ್ಲಿ 50 to 55 ಬರ್ತಾ ಇದೆ ಆ್ಯಾವ್ರೇಜು. ಸೊ 50 to 55 ಫಾರ್ 125 ಸ್ಕೂಟಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಪರವಾಗಿಲ್ಲ, ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನೋಡಿ ಇವಾಗ 42 ಅಲ್ಲಿದ್ದೀನಿ. ಸೊ ಥ್ರಾಟಲ್ ಕೊಟ್ಟರೆ ಸ್ಮೂತಾಗಿ ಎತ್ಕೊಳ್ಳುತ್ತೆ. ಆ್ಯಕ್ಚುಲಿ ಫುಲ್ ಕೊಡ್ತಿಲ್ಲ ನಾನು ಥ್ರಾಟಲ್ಲು. ಸೊ ಈಗ ಫುಲ್ ಕೊಡ್ತೀನಿ ನೋಡಿ ಹೆಂಗೆ ತೊಳುತ್ತೆ. ಸೊ ಇದ್ರದ್ದು ಹ್ಯಾಂಡ್ಲಿಂಗ್ ಮಾತ್ರ ಸಕ್ಕದಾಗಿದೆ. ಫ್ರಂಟು 12 ಇಂಚು 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ರೇರ್ ಬಂದ್ಬಿಟ್ಟು ನಿಮಗೆ 10 ಇಂಚು 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇವರು ರೇರ್ ಕೂಡ 12 ಕೊಡಬೇಕಿತ್ತು. ಸೊ ಅವಾಗ ಆ್ಯಾವ್ರೇಜು, ಹ್ಯಾಂಡ್ಲಿಂಗು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗೋದು. ಸೊ ನೆಕ್ಸ್ಟ್ ಇನ್ನೊಂದೇನು ಅಂದರೆ ಈ ಕ್ರ್ಯಾಶ್ ಕಾರ್ಡು ಇದೇನಿದೆಯಾ ಗೊತ್ತಾ, ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸೊ ಆ್ಯಕ್ಚುಲಿ ಇದು ಕಂಪ್ನಿ ಕಡೆಯಿಂದಾನೇ ಬಂದಿರೋದು, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಏನು ಅನ್ನಿಸ್ತಿದೆ ಅಂದರೆ ಸೊ ಯಾವುದೋ ಸ್ಟಾರ್ಟ್ಅಪ್ ಕಂಪ್ನಿ ಮೆಟೀರಿಯಲ್ ಮಾಡಿರೋ ಥರ ಅನ್ನಿಸ್ತಿದೆ. ಸೊ ಇಲ್ಲೆಲ್ಲ ನೋಡ್ಬೋದು
ನೋಡ್ಬೋದು ಫಿನಿಶಿಂಗ್ ಏನು ಅಷ್ಟು ಕಷ್ಟನೇ ಇದೆ. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತು. ಯಮಹದಲ್ಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಒಂದ್ರಲ್ಲಿ ಮೋಸ ಆಯಿತು ನೋಡಿ, ಆಗ್ಲೇ ರಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಇಂಜಿನಿಯರಿಂಗ್ ಮಾಡಿ ಕೊಡ್ಬೋದಿತ್ತು, ಬಟ್ ಅವ್ರು ಕೊಟ್ಟಿಲ್ಲ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ಗೆ ಜಸ್ಟ್ ಸಿಲ್ವರ್ ಕಲರ್ ಪೇಂಟ್ ಹೊಡೆದಿದ್ದಾರೆ ಅಷ್ಟೇ. ಸೊ ಇದು ಫೈಬರು, ಇದು ಫೈಬರು, ಇದು ಫೈಬರು, ಇದು ಫೈಬರು, ಇದು ಫೈಬರು, ಇದು ಫೈಬರು. ಸೊ ಆ್ಯಕ್ಚುಲಿ ಎಲ್ಲ ಫೈಬರ್ ಪಾರ್ಟ್ಸೇ ಕೊಟ್ಟಿದ್ದಾರೆ. ಫ್ರಂಟ್ ಮಡ್ಗಾರ್ಡ್ ಒಂದು ಸ್ವಲ್ಪ ಚೆನ್ನಾಗಿರೋದು ಕೊಟ್ಟಿದ್ರೆ ಆಗಿರೋದು. ಸೊ ಒಂದು ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ, ಲೈಟ್ ಆಫ್ ರೋಡಿಂಗ್ ಮಾಡೋರಿಗೆಲ್ಲ ಸ್ವಲ್ಪ ಯೂಸ್ ಆಗೋದು. ಕೊಡ್ಬೋದಿತ್ತು, ಎಲ್ಲ ಕೊಟ್ಟಿದ್ದಾರೆ, ಅದನ್ನೊಂದು ಕೊಡ್ಬೋದಿತ್ತು, ಕೊಟ್ಟಿಲ್ಲ. ಸೀಟ್ ಓಪನಿಂಗ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಆ್ಯಕ್ಚುಲಿ ಇದ್ರಲ್ಲಿ ಬಂದ್ಬಿಟ್ಟು ಸೀಟು ಅಂಥ ದೊಡ್ಡ ಸ್ಪೇಸ್ ಅಂತ ಏನಿಲ್ಲ, ಜಸ್ಟ್ 22 ಲೀಟರ್ಸ್ ಆಫ್ ಸ್ಪೇಸ್ ಹಿಡಿಯುತ್ತಷ್ಟೇ. ಸೊ ಒಂದು ಹಾಫ್ ಹೆಲ್ಮೆಟು ಅಥವಾ ಸೆಮಿ ಹಾಫ್ ಫೇಸ್ ಹೆಲ್ಮೆಟ್ ಇಡ್ಬೋದಿತ್ತು ಅಷ್ಟೇ. ಆ್ಯಕ್ಚುಲಿ ಇದು E20 ಸಪೋರ್ಟ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು OBD ಪೋರ್ಟ್. ಸೊ ಏನೇ ಆದ್ರೂ ಇಲ್ಲೇ ಚೆಕ್ ಮಾಡ್ಕೋಬೋದು ಗಾಡೀಲಿ ಏನಾದರೂ ಇಶ್ಯೂಸ್ ಇದ್ದರೆ. ಗ್ರ್ಯಾಬ್ ರೀಲ್ ಒಂಥರ ಚೆನ್ನಾಗಿದೆ ಸದ್ಯ, ಇದಾದರೆ ಮೆಟಲ್ ಕೊಟ್ಟಿದ್ದಾರೆ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ ಕೊಟ್ಟಿದ್ದಾರೆ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇವಾಗ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ, ಸ್ಟಾರ್ಟ್ ಆಗೋಲ್ಲ. ಸ್ಟ್ಯಾಂಡ್ ಎತ್ತಿದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಸ್ಟ್ ನೋಟ್ ಕೇಳ್ಕೊಳ್ಳಿ. ಸೊ ತುಂಬಾ ಸೈಲೆಂಟ್ ಆಗಿದೆ ಎಕ್ಸಾಸ್ಟ್ ನೋಟು. ಸೊ ಅಂಥ ಸ್ಪೆಷಲ್ ಅಂತ ಏನಿಲ್ಲ, ಚೆನ್ನಾಗಿದೆ ಅಷ್ಟೇ. ಸೊ ಇದೊಂದು ಸ್ಮಾಲ್ ವೈಸರ್ ಕೊಟ್ಟಿದ್ದಾರೆ, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಫ್ರಂಟು. ಸೊ ಸ್ವಲ್ಪ ಚಿಕ್ಕದಾಯಿತು, ಇನ್ನೊಂದು ಸ್ವಲ್ಪ ದೊಡ್ಡದು ಕೊಟ್ಟಿದ್ರೆ ಚೆನ್ನಾಗಿರೋದು, ಕೊಟ್ಟಿಲ್ಲ. ಸೊ ಮಡ್ಗಾಡ್ಗೂ ಇದಕ್ಕೂ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಇದು. ಸೊ ಆ್ಯಕ್ಚುಲಿ ನೀವು ಈ ಗಾಡಿದು ಕರ್ವ್ ವೆಯ್ಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಕಂಪ್ನಿ ಪ್ರಕಾರ ಇದ್ರ ಕರ್ವ್ ವೆಯ್ಟ್ ಬಂದ್ಬಿಟ್ಟು 99 kgs ಅಂತ ಹೇಳಿದ್ದಾರೆ. ಸೊ ವಿತೌಟ್ ರ್ಯಾಲಿ ಕಿಟ್ಟು. ಸೊ ರ್ಯಾಲಿ ಕಿಟ್ ಆಗಿರೋದ್ರಿಂದ ಒಂದು 5 kg, ಒಂದು 4 to 5 ಜಾಸ್ತಿ ಮಾಡ್ಕೊಳ್ಳಿ. ಸೊ 105 ಅಷ್ಟೇ ಇದ್ರದ್ದು ಕರ್ವ್ ವೆಯ್ಟ್ ಬಂದ್ಬಿಟ್ಟು. ಸೊ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 85 ಅಷ್ಟೇ. 85 ಆದಮೇಲೆ ನಿಮಗೆ ಎಂಥ ಡೌನ್ ಇಲ್ಲಲ್ಲಿ ಹೋದ್ರೂ ಹೋಗಲ್ಲ. ಸೊ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಸೊ 85 ಆಗಿದ ತಕ್ಷಣ ಇಂಜಿನು ಒಂದು ಸ್ವಲ್ಪ ಕಟ್ ಆಫ್ ಆಗೋದು ಗೊತ್ತಾ. ಸೊ ಆ ಥರ ಅನ್ಸುತ್ತೆ ನನಗೆ. ಸೊ ಇದ್ರದ್ದು ಕೀ ನೋಡ್ತೀರಾ ಅಂದರೆ ಸೇಮ್ MT R15 ಯಾವ ಥರ ಇದೆಯೋ ಸೇಮ್ ಅದೇ ಥರದ್ದು ಕೀ ಇದು. ಇದರಲ್ಲಿ ರ್ಯಾಲಿ ಕಿಟ್ಟಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಒಂದು ಮಿಸ್ಸಿಂಗ್ ಏನಪ್ಪ ಅಂದರೆ, ಸೊ ಎಲ್ಲೂ ಕೂಡ ನಿಮಗೆ ಚಾರ್ಜಿಂಗ್ ಪೋರ್ಟ್ ಸಿಗಲ್ಲ. ಸೊ ಎಲ್ಲೂ ಕೂಡ ಚಾರ್ಜಿಂಗ್ ಪೋರ್ಟ್ ಇಲ್ಲ ನಿಮಗೆ. ಸೊ ಹಾಕಿಸ್ಕೊಳ್ಳೋಕೆ ಆಪ್ಷನ್ನು ಕೂಡ ಕೊಟ್ಟಿಲ್ಲ ಇವರು. ಒಳಗಡೆ ಏನೋ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ, ಏನು ಅಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಬನ್ನಿ ನಿಮಗೆ ಎನ್ಹಾನ್ಸ್ಡ್ ಪವರ್ ಅಸಿಸ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇನಿಷಿಯಲಲ್ಲಿ ಮೂವ್ ಮಾಡಬೇಕಾದ್ರೆ ಆ ಸ್ಮಾರ್ಟ್ ಮೋಟರ್ ಜನ್ರೇಟರ್ ಇದೆಯಲ್ಲ, ಸೊ ಅದು ಕಿಕ್ಕಿನ ಆಗಿರೋದು ಸ್ವಲ್ಪ ಫೀಲ್ ಆಗುತ್ತೆ ನಿಮಗೆ. ಇವಾಗ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ. 0 to 60, 0 to 80 ಎಷ್ಟು ಸೆಕೆಂಡಲ್ಲಿ ಹೋಗುತ್ತೆ ಅಂದ್ಬಿಟ್ಟು. 50, 60, 70, 80, 85, 85 ಅಷ್ಟೇ ಟಾಪ್ ಸ್ಪೀಡ್ ಇದ್ರದ್ದು ಬಂದು. ಸೊ 85 ಆದಮೇಲೆ ನಿಮಗೆ ಒಂಥರ ಇಂಜಿನೇ ಲಾಕ್ ಆಗ್ತಿದೆ, ಇಂಜಿನೇ ಮೂವ್ ಆಗ್ತಿಲ್ಲ. ಸೊ ಆ ಥರ ಫೀಲಿಂಗು. ಸೊ ಪವರ್ ಕಟ್ ಆಗ್ತಿರೋದು ನಮಗೆ ಫೀಲ್ ಆಗುತ್ತೆ. ಒಂಥರ ಡಗ್ 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 ಅಂತ ಫೀಲ್ ಆಗುತ್ತೆ. ಒಂದು ನೋಟಿಸ್ ಮಾಡಿದೆ, ಇದರಲ್ಲಿ ಈ ಗಾಡಿನಲ್ಲಿ ಅಪ್ ಟು 12,000 RPM ವರೆಗೂ ಇದೆ. ನೀವು ಅಬ್ಸರ್ವ್ ಮಾಡಿರ್ಬೋದು. 85 ಆಗಿದ ತಕ್ಷಣ ಫುಲ್ RPM ಆಗುತ್ತೆ, ಫುಲ್ RPM ಬಂದ್ಬಿಡುತ್ತೆ. ಸೊ 85 ಏನು ಫುಲ್ ಬರುತ್ತೆ ಅಂದರೆ, ಸೊ ಇದೇನಾದರೂ CU ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ RPM ಅನ್ಲಾಕ್ ಮಾಡಿಸಿದ್ರೆ ಇದು RPM ಮೀಟ್ರ್ ಎಲ್ಲೋಗುತ್ತೆ ಅಂತ ಅದೇ ಗೊತ್ತಾಗಿಲ್ಲ ನನಗೆ. ಸೊ ಇವೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂತ ನೀವು ಅನ್ಕೋಬೋದು. ಆ್ಯಕ್ಚುಲಿ ಇದು ರ್ಯಾಲಿ ಎಡಿಷನ್ ತಗೊಂಡ್ರೆ ಸೊ ಇವೆಲ್ಲ ಸ್ಟ್ಯಾಂಡರ್ಡಾಗಿ ಸಿಗುತ್ತೆ ನಿಮಗೆ. ಸೊ ಇನ್ನೊಂದು ಏನು ಅಂದರೆ, ಎಲ್ಲ ಯೂಟ್ಯೂಬರ್ಸು ನಿಮಗೆ 0 to 100 ಎಷ್ಟು ಸೆಕೆಂಡಲ್ಲಿ ಹೋಗುತ್ತೆ, ಬ್ರೇಕಿಂಗ್ 100 to 0 ತೋರಿಸಿರೋದು ನೋಡಿದ್ದೀರಾ ನೀವು. ಯಾರು ತೋರಿಸಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತು ನಾನು ತೋರಿಸ್ತೀನಿ ಬನ್ನಿ. ಸೊ 80 ಇದ್ದೀವಿ, 60. ಸೊ ಈ ಗಾಡೀಲಿ ಒಂದು ವಿಷಯ ಏನು ಗೊತ್ತಾಗಲಿಲ್ಲ ಅಂದರೆ, ಸೆಂಟ್ರ್ ಸ್ಟ್ಯಾಂಡ್ ಪ್ಲೇಸ್ಮೆಂಟು ರಾಂಗ್ ಆಗಿದೆ. ಇವಾಗ ನಾನು ಸ್ಟ್ಯಾಂಡ್ ಹಾಕಕ್ಕೆ ಹೋಗ್ತೀನಿ, ಸ್ಟ್ಯಾಂಡ್ ಹಾಕೋಕ್ಕಾಗಲ್ಲ, ಬಿಕಾಸ್ ಇದು ಅಡ್ಡ ಬರ್ತಾ ಇದೆ. ಸೊ ಇದು ಹೆಂಗೆ ಅಂತ ಗೊತ್ತಿಲ್ಲ ನಮಗೂ. ಸ್ಟ್ಯಾಂಡ್ ಪ್ಲೇಸ್ಮೆಂಟೇ ರಾಂಗ್ ಅನಿಸುತ್ತೆ. ಗಾಡಿ ಇಲ್ಲಿ ಪ್ಲೇಸ್ ಮಾಡೋರೆ, ಸೆಂಟ್ರ್ ಸ್ಟ್ಯಾಂಡ್ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡೋರೆ. ಸೊ ಅದು ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಬೇಕಿತ್ತು ಅನಿಸುತ್ತೆ. ಬಿಕಾಸ್ ಸ್ಕೂಟಿಲೆಲ್ಲ ಸೆಂಟ್ರ್ ಸ್ಟ್ಯಾಂಡು ಓಪನರು ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ತುಂಬ ಹಿಂದೆನೇ ಹೋಗಿದೆ. ಸೊ ನನ್ನ ಪ್ರಕಾರ ನೋಡಿ, ಇಲ್ಲಿ ಈ ನಟ್ಗೂ ಇದು ಗೇರ್ ಆಯಿಲ್ ನಟ್ಟಿದೆಯಲ್ಲ, ಗೇರ್ ಆಯಿಲ್ ನಟ್ಟಿಗೆ ಅಡ್ಡ ಬರ್ತಾ ಇದೆ ನೋಡಿ. ಅಡ್ಡ ಬಂದೆಲ್ಲ ಉಜ್ಜೋಗಿದೆ. ಕಿಕ್ಕರ್ ಕೊಟ್ಟಿದ್ದಾರೆ. ಸೊ ಈಗ ಬರೋ ಗಾಡಿಲೆಲ್ಲ ಕಿಕ್ಕರ್ ಬರೋದೇ ಇಲ್ಲ. ಸೊ ಇದು ಕೊಟ್ಟಿರೋದು ಒಂಥರ ಅಡ್ವಾಂಟೇಜು. ಸೊ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಒಂದು ಕನೆಕ್ಟ್ ಆಗೋ ಥರ ಒಂದು ಮೆಟಲ್ ಪ್ಲೇಟ್ ಬರಬೇಕು, ಅದು ಬಂದಿಲ್ಲ. ಫುಲ್ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಹಾಕಿ ಏನು ಯೂಸು, ಪ್ಲಾಸ್ಟಿಕ್ ಹೊಡ್ಕೊಂಡು ಮೆಟಲಿಗೆ ಟಚ್ ಆಗೇ ಆಗುತ್ತೆ. ಸೊ
ನೆಕ್ಸ್ಟ್ ಇದ್ರಲ್ಲಿ ಬರೋವಂಥ ಕೀ, ಸೊ ಯಮಾ ಗಾಡೀಲಿ ಎಲ್ಲ ಗಾಡೀಲಿ ಯಾವ್ದು ಬರುತ್ತೋ ಸೇಮ್ ಕೀ ಕೊಟ್ಟಿದ್ದಾರೆ ನಿಮ್ಗೆ. ಸೊ ರೇಗೆ ಅಂದ್ಬಿಟ್ಟು ಸಪ್ರೇಟ್ ಆ ಥರ ಏನಿಲ್ಲ. ಸೊ ಯಮಾ ಎಲ್ಲ ಗಾಡಿಗೂ ಯಾವ ಥರ ಬರುತ್ತೋ ಸೇಮ್ ಕೀನೇ ಇದು. ಸೊ ಇದರಲ್ಲಿ ಒಂದು ಏನು ಕೊಡಲಿಲ್ಲ ಅಂದರೆ, ಎಲ್ಲ ಗಾಡಿಲೂ ಬ್ರೇಕ್ ಲಾಕ್ ಕೊಡ್ತಾರೆ. ಸೊ ಇದರಲ್ಲಿ ಬ್ರೇಕ್ ಲಾಕ್ ಇಲ್ಲವೇ ಇಲ್ಲ. ಇದರಲ್ಲಿ ಕಾಸ್ಟ್ ಕಟ್ಟಿಂಗ್ ಅಂತ ಕೊಟ್ಟಿಲ್ವೋ ಅಥವಾ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಒಂದು ಸ್ವಲ್ಪನೂ ಕೂಡ ಪವರ್ ಡ್ರಾಪ್ ಆಗ್ತಿಲ್ಲ. 6500 RPM ಆದ್ಮೇಲೆ ಪವರ್ ಬ್ಯಾಂಡ್ ಓಪನ್ ಆಗೋದು. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಪವರ್ ಕಮ್ಮಿನೇ ಅನಿಸುತ್ತೆ. 80, 85, 85 ಅಷ್ಟೇ. 85 ಅಷ್ಟೇ ನನ್ನ ಪ್ರಕಾರ ಲಾಕ್ ಆಗಿದೆ ನೋಡಿ. RPM ಫುಲ್ಲು ಆಗೋಗಿದೆ. ಸೊ ಕಾರ್ನರ್ಸಲ್ಲೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದರಲ್ಲಿ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಏನು ಅಂದರೆ ಹ್ಯಾಂಡ್ಲಿಂಗು. ಸೊ ನನಗೆ ಎಲ್ಲೂ ಕೂಡ ಹ್ಯಾಂಡ್ಲಿಂಗ್ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬ್ರೇಕ್ ಹೊಡಿವಾಗಲೂ ಅಷ್ಟೇ ರೋಡ್ ಗ್ರಿಪ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇದು ಒನ್ ಆಫ್ ದ ಅಂಡರ್ ರೇಟೆಡ್ ಗಾಡಿ ಅಂತಲೇ ಹೇಳ್ಬೋದು. ಸೊ 110, 125 cc ಆಲ್ಮೋಸ್ಟ್ ಎಲ್ಲ ಗಾಡಿ ಓಡಿಸಿದ್ದೀನಿ. ನಾನು ಓಡಿಸಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಹ್ಯಾಂಡ್ಲಿಂಗ್ ಸ್ಕೂಟರ್ ಅಂದರೆ ಇದೆ. ಸೊ ಸ್ಕೂಟಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂಥರ ಕಂಫರ್ಟಬಲ್ ಆಗಿದೆ ಗಾಡಿ ಅಂತೂ. ಸೊ ಇದು ನೋಡೋಕ್ಕೆ ಒಂದು ಸ್ವಲ್ಪ ಮ್ಯಾಸಿವ್ ಥರನೇ ಇದೆ, ಒಂದು ಸ್ವಲ್ಪ ಮ್ಯಾಸಿವ್ ಆಗೇನೆ ಇದೆ ನೋಡೋಕ್ಕೆ. ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಯಾಕೆಂದರೆ ಸೊ ಈ ಥರ ಗಾಡಿಗಳು ಜಾಸ್ತಿ ಸೇಲ್ ಆಗ್ತಿರ್ಲಿಲ್ಲ. ಸೊ ಏನು ಅಂದ್ಕೊಂಡಿದ್ದೆ, ಸೊ ಇವಾಗ ಗೊತ್ತಾಯಿತು ಯಾಕೆ ಸೇಲ್ ಆಗ್ತಿಲ್ಲ ಅಂದ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ಇದರಲ್ಲಿರೋವಂಥ ಟಾಪ್ ಎಂಡು ಇದು ಬಂದ್ಬಿಟ್ಟು ಒನ್ ಆಫ್ ದ ಅಂಡರ್ ರೇಟೆಡು. ಸೊ ತುಂಬ ಜನ ಗೊತ್ತಿಲ್ಲ ಈ ಥರನೂ ಒಂದು ಗಾಡಿ ಇದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪವರು. ಸೊ ಇದು ಟೆಸ್ಟ್ ಡ್ರೈವ್ ಮಾಡಿರೋರು ಇನಿಷಿಯಲಲ್ಲಿ ಪವರ್ ಸಿಕ್ಕಿಲ್ಲ ಅಂದ್ಬಿಟ್ಟು ವಾಪಸ್ಸು ಹೋದವರು ಇನಿಷಿಯಲಲ್ಲಿ ಪವರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿರ್ಬೋದು ನೋಡಿ. ಇನಿಷಿಯಲಲ್ಲಿ ನಿಮ್ಗೆ ಪವರ್ ಬ್ಯಾಂಡ್ ಓಪನ್ ಆಗಲ್ಲ. ಸೊ ಎಕಾನಮಿಲಿ ನಿಮಗೆ ಒಂದು ಸ್ಕೂಟಿನೇ ಅನಿಸುತ್ತೆ. ಸೊ ನೋಡಿ ಎಕಾನಮಿ ಲೈಟ್ ಆಫ್ ಆಗಿದ ತಕ್ಷಣ ಕೈ ಬಿಟ್ರು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಬಟ್ ಬೇರೆ ಸ್ಕೂಟಿಲಿ ಈ ಥರ ಕಾನ್ಫಿಡೆನ್ಸೇ ಬರೋಲ್ಲ ಹ್ಯಾಂಡಲ್ ಬಿಡೋಕ್ಕೆ. ಸರ್ವಿಸಿಂದ ಗಾಡಿ ತಗೊಬಂದ ಗಾಡಿ ಇನ್ನೂ ಈಚೆಗೆ ತೆಗ್ದಿಲ್ಲ, ಆಗಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ಮೇಲೆ ಮಳೆ ಬರಬೇಕು ಅಂದ್ರೆ ಹಂಗೆ ಮಾಡ್ಬೇಕು, ನಾವು ಹೋಗ್ಬಿಟ್ಟು ಗಾಡಿ ವಾಷಿಂಗ್ ಮಾಡಿಸ್ಕೊಬರೋದು ಅಷ್ಟೇ. ಮಳೆ ಬಂದರೆ ಏನಾದರೂ ಯೂಸ್ ಆಗುತ್ತೆ, ಮಳೆ ಬರಲಿಲ್ಲ ಅಂದರೆ ನಮಗೆ ಯೂಸ್ ಆಗುತ್ತೆ ಏನ್ಕಾದ್ರು ಅಷ್ಟೇ. ಇನ್ಮೇಲೆ ಅದನ್ನೇ ಟ್ರೈ ಮಾಡಬೇಕು. ಸೊ ಎಕನಾಮಿಲಿ ಹೋಗ್ತಾ ನಿಮ್ಗೆ ಅಷ್ಟೊಂದು ಪವರ್ ಸಿಗಲ್ಲ, ಈ ರೋಡ್ ಅಷ್ಟಕ್ಕಷ್ಟೇ ಇದೆ. ಸೊ ಕೈ ಬಿಟ್ರು ಅರ್ಧ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹ್ಯಾಂಡ್ಲಿಂಗ್ ಮಾತ್ರ ಒಂಥರ ಯಾವುದೋ ದೊಡ್ಡ ಸ್ಕೂಟಿ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲೇ ಇದೆ. ಸೊ ಆ್ಯಕ್ಚುಲಿ 8 PS ಪವರ್ಗಿಂತ ಸೊ ಒಂದು 12 PS 13 PS ಸೊ ಆ ಥರ ಏನಾದರೂ ಪವರ್ ಕೊಟ್ಟಿದ್ದಿದ್ರೆ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ಇನ್ನೂ ಇನ್ಕ್ರೀಸ್ ಆಗಿರೋದು. ಸೊ ಇದರಲ್ಲಿ 8 BHP ನಲ್ಲೇ ಈ ಥರ ಪರ್ಫಾರ್ಮೆನ್ಸ್ ಇದೆ. ಸೊ ಇನ್ನು 12 BHP 13 BHP ಎಲ್ಲ ಕೊಟ್ಟಿದ್ದಿದ್ರೆ ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ 125 cc ಆಗಿರೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ RPM ತೋರಿಸುತ್ತೆ, ನಂಬರ್ಸ್ ಇಲ್ಲ. ನಂಬರ್ಸ್ ಇದ್ದಿದ್ರೆ ಚೆನ್ನಾಗಿರೋದು. 2, 4, 6, 8, 10, 12 ಅಂತ. ಸೊ ಇದು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಪಾಯಿಂಟ್ 2, 4, 6, 8, 10, 12 ಇದೆ. 12,000 RPM ವರೆಗೂ ಹೋಗುತ್ತೆ. ಬಟ್ ಆ ಥರ ಫೀಲೇ ಆಗ್ತಿಲ್ಲ ನನಗೆ 12,000 RPM ವರೆಗೂ ಹೋಗಿದೆ ಅನ್ಬಿಟ್ಟು. ಸೊ ಅಟ್ಲೀಸ್ಟ್ ನಂಬರ್ಸನ್ನು ಕೊಟ್ಟಿದ್ರೆ ಗೊತ್ತಾಗೋದು ಹೆಂಗೆ ಅಂದ್ಬಿಟ್ಟು. ಸೊ ನನಗೆ ಇದು RPM ಸ್ವಲ್ಪ ಲ್ಯಾಗ್ ಅನ್ನಿಸ್ತು. RPM ಕೊಟ್ಟು ಫ್ಯೂ ಮಿಲಿ ಸೆಕೆಂಡ್ಸ್ ಆದಮೇಲೆ ತೋರಿಸುತ್ತೆ ನಿಮಗೆ. ರ್ಯಾಲಿ ಕಿಟ್ ಹಾಕಿರೋದ್ರಿಂದ ಅಡ್ವಾಂಟೇಜಸ್ ಏನು ಅಂದರೆ, ಸೊ ನೀವು ಇದರಲ್ಲಿ ಆಫ್ ರೋಡ್ ಎಲ್ಲ ಮಾಡುವಾಗ ಸೊ ಗಾಡಿ ಬಿದ್ದರೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಸೊ ಕಂಪ್ಲೀಟ್ ಇದರಲ್ಲಿ ಲೆಫ್ಟ್ ಟು ರೈಟು ಪ್ರೊಟೆಕ್ಷನ್ ಇದೆ. ಸೊ ಒಂದು ಇದು ನಕಲ್ ಗಾರ್ಡ್ಸ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಪ್ಲಾಸ್ಟಿಕ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಪೊಸಿಷನ್ ಪ್ಲೇಸ್ಮೆಂಟು ಸೊ ಅಷ್ಟಕ್ಕಷ್ಟೇ. ನೋಡಿ ಇಲ್ಲಿ ಸುಮ್ಮನೆ ಗಾಳಿಗೆ ಅಂದರೆ ಹಿಂಗೆ ಬಂದ್ಬಿಡುತ್ತೆ, ಎದ್ಬಿಡುತ್ತೆ. ಸೊ ಹಿಂಗೆ ಬಿದ್ದಾಗ ಏನು ಪ್ರೊಟೆಕ್ಷನ್ ಇರಲ್ಲ. ಸೊ ಇದೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು ಅನಿಸ್ತು ನನಗೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಚೆನ್ನಾಗಿರುತ್ತೆ ಅಂತ. ನಂಗನ್ಸಿದ್ದು ಒನ್ ಆಫ್ ದ ಬೆಸ್ಟ್ ಹ್ಯಾಂಡ್ಲಿಂಗ್ ಸ್ಕೂಟರ್ ಅಂತ. ಸೊ ನಾನು ಇದುವರೆಗೂ ಆಕ್ಟಿವ್ ಓಡಿಸಿದ್ದೀನಿ, ಆಕ್ಸಿಸ್ ಓಡಿಸಿದ್ದೀನಿ, ಎಂಟಾರ್ಕ್ ಓಡಿಸಿದ್ದೀನಿ, ಡಿಯೋ ಓಡಿಸಿದ್ದೀನಿ, ಒಂದು 2-3 ಎಲೆಕ್ಟ್ರಿಕ್ ಗಾಡಿನ ಓಡಿಸಿದ್ದೀನಿ. ಸೊ ಇವೆಲ್ಲಾನು ಓಡಿಸಿದಾಗ ಅಲ್ಲಿ ಒಂಥರ ಹ್ಯಾಂಡ್ಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಸೊ ಹ್ಯಾಂಡ್ಲಿಂಗ್ ಯಾಕೆ ನೆಕ್ಸ್ಟ್ ಲೆವೆಲ್ ಅಂದರೆ ಒಂದ್ಸತಿ ಗಾಡಿ ಓಡಿಸ್ ನೋಡಿ. ಇವಾಗ ಅಲ್ಲಿ ಬಂದು ನಿಲ್ಲಿಸ್ದೆ. ಸೊ ಆಟೋ ಆಫ್ ಫೀಚರ್ ಆನ್ ಆಯ್ತು. ಇವಾಗ ಗಾಡಿನೂ ಆಫ್ ಆಯಿತು. ಸ್ವಲ್ಪ ಹೀಟ್ ಆದಮೇಲೆ ಅನಿಸುತ್ತೆ ಇದು ವರ್ಕ್ ಆಗೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇಕ್ ಹಿಡ್ಕೊಂಡ್ರೆ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಅಸಿಸ್ಟ್ ಫೀಚರು ಅಷ್ಟೇ. ಎಕನಾಮಿಲಿ ನಿಮಗೆ ಆನ್ ಆಗಲ್ಲ ಈ ಫೀಚರು. ಸ್ವಲ್ಪ ರೈಸ್ ಮಾಡಿದ್ರೆ ಆನ್ ಆಗುತ್ತೆ.